ನಮ್ಮ ದೇಶದ ಇತಿಹಾಸವು ನಿಜಕ್ಕೂ ನಮ್ಮ ಊಹೆಗೂ ನಿಲುಕಲಾರದಷ್ಟು ಅಪರಿಮಿತವಾದ ವಿಷಯಗಳನ್ನು ಒಳಗೊಂಡಿದೆ. ಇತಿಹಾಸವನ್ನು ಅಧ್ಯಯನ ಮಾಡುತ್ತಾ ಹೋದಂತೆಲ್ಲ ನಾವು ನಿಬ್ಬೆರವಾಗುವ ಹಲವಾರು ಅಚ್ಚರಿಯ ಸಂಗತಿಗಳು ನಮಗೆ ತಿಳಿಯುತ್ತವೆ. ಪುಸ್ತಕಗಳು ಮಾತ್ರವಲ್ಲದೆ ನಮ್ಮ ನಾಡಿನಲ್ಲಿ ಸಿಕ್ಕಿರುವ ಸಾಕಷ್ಟು ಶಾಸನಗಳು ಕೂಡ ನಮ್ಮ ದೇಶದ ಇತಿಹಾಸವನ್ನು ನಮಗೆ ಪರಿಚಯ ಮಾಡಿಕೊಡುತ್ತದೆ. ಅಶೋಕನ ಬಗ್ಗೆ ಮಾಹಿತಿಯನ್ನು ನೀಡೋ ಮಸ್ಕಿ ಶಾಸನದ ಕುರಿತು ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ. ನಮ್ಮ ರಾಜ್ಯದ ರಾಯಚೂರಿನಲ್ಲಿರೋ ಮಸ್ಕಿ ಎಂಬ ಊರು ಸಾಕಷ್ಟು ಶಿಲಾಶಾಸನಗಳನ್ನು ತನ್ನೊಳಗಾಳದಲ್ಲಿ ಒದಗಿಸಿಕೊಂಡಿದೆ. ಈ ಊರನ್ನು ಶಾಸನಗಳ ಊರು ಅಂತ ಕರೆದರೂ ತಪ್ಪೇನಿಲ್ಲ. ಮಸ್ಕಿ ಪಟ್ಟಣದ ಗುಡ್ಡದಲ್ಲಿ ಅಶೋಕನ ಕಾಲಕ್ಕೆ ಸಂಬಂಧಿಸಿದ ಶಿಲಾಶಾಸನಗಳು ದೊರಕಿವೆ. ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆಯಾದ ಸಾಮ್ರಾಟ ಅಶೋಕ ಚಕ್ರವರ್ತಿಯು ಸಾಕಷ್ಟು ಯುದ್ಧಗಳನ್ನು ಗೆದ್ದು ಕಳಿಂಗ ಯುದ್ಧದಲ್ಲಾದ ಸಾವು ನೋವುಗಳನ್ನು ಮನನೊಂದು ಯುದ್ಧವನ್ನು ಬಿಟ್ಟು ಶಾಂತಿಯನ್ನು ಬಯಸಿದ. ಸಾಕಷ್ಟು ಪರಾಕ್ರಮಿಯಾಗಿದ್ದ ಅಶೋಕನ ಬಗ್ಗೆ ಮಹತ್ತರವಾದ ವಿಷಯಗಳನ್ನು ತಿಳಿಸಿಕೊಡುವ ಪ್ರಮುಖ ಶಾಸನವಾಗಿ ಮಸ್ಕಿ ಶಾಸನವು ಗುರುತಿಸಿಕೊಂಡಿದೆ. ಮಸ್ಕಿಯಲ್ಲಿ ದೊರೆತ ಅಶೋಕನ ಕಾಲದ ಶಾಸನವು ಬ್ರಾಹ್ಮಿ ಲಿಪಿಯಲ್ಲಿ. ಈ ಶಾಸನದಿಂದ ಅಶೋಕನು ದೇವನಾಂಪ್ರಿಯ ಎಂಬ ಬಿರುದನ್ನು ಹೊಂದಿದ್ದನೆಂದು ಇತಿಹಾಸಕಾರರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಮಸ್ಕಿ ಪಟ್ಟಣದ ಕಲ್ಲು ಬಂಡೆಗಳ ಮೇಲೆ ಈ ಶಾಸನವು ದೊರೆತಿವೆ. 1915 ಮಸ್ಕಿಯ ಬೆಟ್ಟಗುಡ್ಡಗಳಲ್ಲಿ ಗಣಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಚಾರ್ಲ್ಸ್ ಬಿಡನ್ ಎಂಬ ಅಧಿಕಾರಿ ಮೊದಲ ಬಾರಿಗೆ ಈ ಶಾಸನವನ್ನು ಗುರುತಿಸಿದನೆಂದು ಹೇಳಲಾಗಿದೆ. ಇದನ್ನು ಅಶೋಕನ ಕುರಿತಾಗಿ ಈ ಶಾಸನವು ಚಪಡ ಎಂಬ ಲಿಪಿಕಾರ ಬರೆದನೆಂದು ವ್ಯಾಖ್ಯಾನಿಸಲಾಗಿದೆ. ಬ್ರಾಹ್ಮಿ ಲಿಪಿಯಲ್ಲಿರುವ ಶಾಸನದ ಸಾಲು ಒಂದರಲ್ಲಿ ದೇವನಾಂಪಿಯಸ ಅಶೋಕಸ ಎಂಬ ಸಾಲುಗಳನ್ನು ಬರೆದಿರುವುದನ್ನು ಸಂಶೋಧಿಸಿದ ನಂತರ ದೇವನಾಂಪ್ರಿಯ ಎಂಬ ಬಿರುದು ಅಶೋಕ ಚಕ್ರವರ್ತಿ ಹೊಂದಿದ್ದ ಎಂದು ತೀರ್ಮಾನಿಸಲಾಯಿತು. ದೇವನಾಂಪಿಯಸ ಅಶೋಕಸ ಅಂದರೆ ಕನ್ನಡದಲ್ಲಿ ದೇವತೆಗಳಿಗೆ ಪ್ರಿಯನಾದ ಅಶೋಕ ಎಂದು ಅರ್ಥವಾಗಿದೆ. ಹೀಗಾಗಿ ಇತಿಹಾಸದಲ್ಲಿ ದೇವನಾಂಪ್ರಿಯ ಬೇರೆ ಯಾರೂ ಅಲ್ಲ, ಅಶೋಕನೇ ಎಂಬ ಕೀರ್ತಿ ಮಸ್ಕಿ ಶಾಸನಕ್ಕೆ ಸಲ್ಲಿದೆ. ಅಶೋಕನ ಶಿಲಾಶಾಸನಗಳಿಗೆ ಮಸ್ಕಿ ಐತಿಹಾಸಿಕ ಸ್ಥಳವಾಗಿ ಒಳಗೊಂಡಿರುವ ಪಟ್ಟಣ ಎಂಬ ಖ್ಯಾತಿಯಾಗಿದೆ. ಶಾಸನದ ಪ್ರಕಾರ ಅಶೋಕನ ಕಾಲದಲ್ಲಿ ಮಸ್ಕಿಯು ಕೂಡ ಆಳ್ವಿಕೆಗೆ ಒಳಪಟ್ಟಿತ್ತು ಎಂದು ಅಭಿಪ್ರಾಯವನ್ನು ಇತಿಹಾಸಕಾರರು ವ್ಯಕ್ತಪಡಿಸಿದ್ದಾರೆ. ಕಳಿಂಗ ಯುದ್ಧದ ನಂತರ ಬೌದ್ಧ ಧರ್ಮದ ಅನುಯಾಯಿಯಾಗಿದ್ದ ಅಶೋಕನು ತನ್ನ ಆಳ್ವಿಕೆಗೆ ಒಳಪಟ್ಟ ಪ್ರದೇಶಗಳಲ್ಲಿ ಶಾಸನಗಳನ್ನು ಬರೆಸಿದ. ಬೌದ್ಧ ಧರ್ಮವನ್ನು ಪ್ರಸಾರ ಮಾಡಿದ. ಇದರ ಒಂದು ಭಾಗವಾಗಿ ಮಸ್ಕಿಯನ್ನು ಗುರುತಿಸಿಕೊಂಡಿದೆ ಎಂದು ಹೇಳಲಾಗಿದೆ. ಅಶೋಕನ ಶಿಲಾಶಾಸನದ ಕನ್ನಡ ಅನುವಾದವನ್ನು ಅರ್ಥೈಸುವುದಾದರೆ, ದೇವನಾಂಪ್ರಿಯ ಅಶೋಕನಾದ ನಾನು ಕಳೆದ 2.5 ವರ್ಷಗಳಿಂದ ಬುದ್ಧ ಗುರುವಿನ ಅನುಯಾಯಿಯಾಗಿದ್ದೇನೆ. ಅದಕ್ಕಿಂತ ಹೆಚ್ಚಾಗಿ ಈಗೊಂದು ವರ್ಷದಿಂದ ನಾನು ಸಂಘವನ್ನು ಸೇರಿದೆ. ಅತ್ಯಂತ ಉತ್ಸುಕತೆಯಿಂದ ಸೇರಿದೆ. ಜಂಬೂ ದ್ವೀಪದಲ್ಲಿ ಮೊದಲು ಕೆಲವೇ ಮಂದಿ ದೇವರನ್ನು ಸಮೀಪಿಸುತ್ತಿದ್ದರು. ನೀತಿವಂತ ಜೀವನವನ್ನು ಅನುಸರಿಸುವ ಮೂಲಕ ಸಾಮಾನ್ಯ ಮನುಷ್ಯನೂ ದೇವರನ್ನು ಸಮೀಪಿಸಬಹುದು. ಒಬ್ಬ ದೀನ ವ್ಯಕ್ತಿ ಕೂಡ ಇದನ್ನು ಸಾಧಿಸಬಹುದು. ಉನ್ನತ ಸ್ಥಾನಮಾನದ ವ್ಯಕ್ತಿ ಮಾತ್ರ ಸ್ವರ್ಗಕ್ಕೆ ತಲುಪಬಹುದೆಂದು ಯೋಚಿಸಬೇಡಿ. ದೊಡ್ಡವರು ಮತ್ತು ಸಣ್ಣವರು ಧರ್ಮವನ್ನು ಆಚರಿಸುವ ಮೂಲಕ ಸಾಧಿಸಬಹುದಾಗಿದೆ ಅರ್ಥವನ್ನು ಹೊಂದಿದೆ. ಇನ್ನು ಮಸ್ಕಿಯನ್ನು ಅಶೋಕನ ಶಿಲಾಶಾಸನಗಳು ಮಾತ್ರವಲ್ಲದೆ ಕಲ್ಯಾಣಿ ಚಾಲುಕ್ಯರ ಅರಸನಾದ ಭುವನೈ ಕಮಲ್ ದೇವನ ಕಾಲದಲ್ಲಿ ರಚಿತವಾದ ಶಾಸನಗಳು, ಶಿಲಾಯುಗದ ಮಾನವನ ಅಸ್ಥಿಪಂಜರಗಳು, ವಿಜಯನಗರದ ಅರಸರ ಕಾಲದಲ್ಲಿ ಇಲ್ಲಿನ ದೇಗುಲಗಳಿಗೆ ದತ್ತಿಯನ್ನು ನೀಡಿದರ ಕುರಿತಾಗಿ ಶಾಸನಗಳು ಲಭ್ಯವಾಗಿದೆ. ಇದಷ್ಟು ಸಂಗತಿಗಳು ಮಾತ್ರವಲ್ಲದೆ ರಾಯ ಮತ್ತು ಅಚ್ಯುತರಾಯನ ಕಾಲಕ್ಕೆ ಸಂಬಂಧಿಸಿದ 2 ಶಿಲಾಶಾಸನಗಳು ದೊರೆತಿವೆ. ಅವುಗಳ ಪ್ರಕಾರ ಮಸ್ಕಿಗೆ ಮಸುಗೆ ಎಂಬ ಹೆಸರಿತ್ತೆಂದು ತಿಳಿದು ಬಂದಿದೆ. ಹಾಗೂ ಚಾಲುಕ್ಯರ ಕಾಲದ ಶಿಲಾಯುಗಗಳು ಶಿಲಾಶಾಸನಗಳಲ್ಲಿ ಈ ಊರ